ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಒಂದು ಸ್ನ್ಯಾಕ್ ಮಾಡೋದನ್ನು ಹೇಳ್ಕೊಡ್ತೇನೆ. ಒಂದು ತಿಂಡಿ ಸ್ಪೆಷಲ್ ಇದು. ಇದಕ್ಕೆ ನಾನು ಇಟ್ಟಿರೋ ಹೆಸರು ರಂಗ ಬಿರಂಗಿ ರೋಲ್ಸ್ ಅಂತ. ರಂಗ ಬಿರಂಗಿ ರೋಲ್ಸ್. ಓಕೆ, ಈ ರಂಗ ಬಿರಂಗಿ ರೋಲ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಈ ರಂಗ ಬಿರಂಗಿ ರೋಲ್ಸ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಒಂದು ಪಲ್ಯ ಮಾಡ್ಕೋಬೇಕು. ಆ ಪಲ್ಯಕ್ಕೆ ಏನೇನು ಯೂಸ್ ಮಾಡ್ತಿದ್ದೀನಿ ಅಂದರೆ ಎಲೆಕೋಸು, ಅದನ್ನು ಸಣ್ಣದಾಗೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟು ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಅದನ್ನು ಕೂಡ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಹೂವು ಮತ್ತು ಮಸಾಲೆಗೆ ವೈಟ್ ಪೆಪ್ಪರ್ ಪೌಡರ್, ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್, ಸ್ವಲ್ಪ ಟೊಮೆಟೊ ಸಾಸ್ ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಸಾಸ್, ಸ್ವಲ್ಪ ಅಜಿನೋಮೋಟೊ, ಒಂದು ಚೂರು ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ವೆನಿಗರ್. ಇವೆಲ್ಲ ಪಲ್ಯಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಮತ್ತು ರೋಲ್ ಮಾಡೋದಕ್ಕೆ ಒಂದು ಚಪಾತಿ ಥರ ಮಾಡ್ಕೋಬೇಕು. ಅದಕ್ಕೆ ನಾನೇನು ಬಳಸ್ತೀನಿ ಅಂದರೆ ಕಾರ್ನ್ ಫ್ಲೋರ್ ಮತ್ತು ಸ್ವಲ್ಪ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯೋದಕ್ಕೆ ಎಣ್ಣೆ. ಸೊ ಈಗ ರಂಗ ಬಿರಂಗಿ ರೋಲ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಸ್ಟಫಿಂಗ್ ಮಾಡ್ಕೊಂಬೋಣ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಅದ್ರ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಇದಕ್ಕೆ ಫಸ್ಟು ಈರುಳ್ಳಿ, ಇದಕ್ಕೆ ಕ್ಯಾಪ್ಸಿಕಮ್, ಕ್ಯಾರೆಟ್, ಈಗ ಇದಕ್ಕೆ ಎಲೆಕೋಸು, ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರತಕ್ಕಂಥ ಎಲೆಕೋಸು. ಈ ಎಲ್ಲ ತರಕಾರಿಗಳು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಸೊ ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಮಸಾಲೆಗಳನ್ನು ಹಾಕೋಣ. ಮೊದಲನೇದಾಗಿ ಗ್ರೀನ್ ಚಿಲ್ಲಿ ಸಾಸ್ 1 ಚಮಚ, ರೆಡ್ ಚಿಲ್ಲಿ ಸಾಸ್ 1 ಚಮಚ, ಟೊಮ್ಯಾಟೊ ಕೆಚಪ್ ಇದು ಕೂಡ 1 ಚಮಚ, ಸೋಯಾ ಸಾಸ್ ಇದು 1 ಚಮಚ, ಒಂದು ಸ್ವಲ್ಪ ಅಜಿನೋಮೋಟೊ, ವೆನಿಗರ್, ವೈಟ್ ವೆನಿಗರು ಇಷ್ಟು ಹಾಕಿ ಈಗ ಇದನ್ನು ಚೆನ್ನಾಗಿ ಈಗ ಅದಕ್ಕೆ ಪೆಪ್ಪರ್ ಪೌಡ್ರ್ ಹಾಕೋಣ. ಆಮೇಲೆ ಈರುಳ್ಳಿ ಹೂವು, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಗಮ್ ಅಂತ ಪರಿಮಳ ಬರ್ತದೆ, ಆಫ್ ಮಾಡೋಣ. ಇದು ಸ್ವಲ್ಪ ಆರಬೇಕು. ನಾವು ರೋಲ್ ಮಾಡೋದಕ್ಕೆ ಚಪಾತಿ ಮಾಡ್ಕೋಬೇಕು. ಈ ಚಪಾತಿ ಮಾಡ್ಕೊಳ್ಳೋಕೆ ಏನಪ್ಪ ಅಂದರೆ ಕಾರ್ನ್ ಫ್ಲೋರ್ ಸುಮಾರು 1.5 ಕಪ್ಪಷ್ಟು ಕಾರ್ನ್ ಫ್ಲೋರ್, ಆಮೇಲೆ 3/4 ಕಪ್ಪಷ್ಟು ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ಇದನ್ನು ತೆಳ್ಳಗೆ ಕಲಿಸ್ಕೋಬೇಕು. ಅಂದರೆ ಈ ನೀರು ದೋಸೆ ಇರುತ್ತಲ್ಲ ಆ ಹದಕ್ಕೆ ನೀರು ಹಾಕಿ ಕಲಿಸ್ಕೋಬೇಕಿದೆ. ಇದು ನೀರು ದೋಸೆ ಹದಕ್ಕೆ ಮಾಡಿಕೊಂಡ್ರು. ಓಕೆ, ಈಗ ಈ ಕಡೆ ತವಾ ಕಾದಿದೆ. ಇದಕ್ಕೆ ಒಂಚೂರು ಎಣ್ಣೆ ಹಾಕೋಣ. ಫಸ್ಟು ಇದಕ್ಕೆ ಒಂದು ಅರ್ಧ ಸೌಟಷ್ಟು ಹಿಟ್ಟು ಹಾಕೋಬೇಕು. ಇದು ಬೇಯ್ತಾ ಈ ಎಡ್ಜಸ್ ಇದೆಯಲ್ಲ ಇದು ಕರ್ಲ್ ಆಗಕ್ಕೆ ಶುರುವಾಗುತ್ತೆ. ಆವಾಗ ಅದನ್ನು ತೆಗಿಬೇಕು. ಹೌದಲ್ಲ, ಈ ಕರ್ಲ ತೆಗೆದುಬಿಟ್ಟು ಸ್ವಲ್ಪ ಆರಲಿ. ಅಷ್ಟರಲ್ಲಿ ಇನ್ನೊಂದು ಮಾಡೋಣ. ಈಗ ಇದರ ಮೇಲೆ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ಉದುರಿಸೋಣ. ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಪಲ್ಯ ಸ್ಟಫ್ ಮಾಡಿ ಈ ರೀತಿಯಾಗಿ ರೋಲ್ಸ್ ಮಾಡ್ಕೋಬೇಕು. ಓಕೆ, ಇದು ಆಗಿದೆ.
ರೀತಿಯಾಗಿ ರೋಲ್ಸ್ ಮಾಡ್ಕೋಬೇಕು. ರೋಲ್ಸ್ ಮಾಡಿಕೊಂಡು ಇದನ್ನು ಒಂದು ಅರ್ಧ ಗಂಟೆ ಡೀಪ್ ಫ್ರೀಝರಲ್ಲಿ ಇಟ್ಟಿರಬೇಕು, ಫ್ರಿಜ್ಜಲ್ಲಿ ಇಟ್ಟಿರಬೇಕು. ಆಮೇಲೆ ಅದನ್ನು ಕರಿಬೇಕು. ಆದರೆ ಇಲ್ಲಿ ಅರ್ಧ ಗಂಟೆ ಇಡೋಕ್ಕೆ ಸಮಯ ಇಲ್ಲದ್ರಿಂದ ನಾನು ಡೈರೆಕ್ಟಾಗಿ ಕರಿತೀನಿ. ನೀವು ಮನೇಲಿ ಮಾಡಿದಾಗ ಈ ಥರ ರೋಲ್ಸ್ ಒಂದು ನಿಮ್ಗೆ ಎಷ್ಟು ಬೇಕು ಅಷ್ಟು ರೋಲ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಅದನ್ನು ಫ್ರೀಝರಲ್ಲಿ ಇಟ್ಬಿಡಿ. ಒಂದು ಅರ್ಧ ಮುಕ್ಕಾಲು ಗಂಟೆ ಅದು ಚೆನ್ನಾಗಿ ತಣ್ಣಗಾಗಿ ಗಟ್ಟಿಗಾಗುತ್ತೆ, ಫ್ರೀಝ್ ಆಗ್ಬಿಟ್ಲಿ. ಅದಾದಮೇಲೆ ಹೊರಗೆ ತೆಗೆದು ಎಣ್ಣೆಲಿ ಕರೆದ್ರೆ ಸೂಪರ್ ಆಗಿರುತ್ತೆ. ಈಗ ಸದ್ಯಕ್ಕೆ ನಾನು ಇದನ್ನು ಹೀಗೆ ಕರಿತೀನಿ. ಓಕೆ, ಎಣ್ಣೆ ಕಾದಿದೆ, ಒಂದೊಂದೇ ಕರಿಬೇಕು. ಯಾಕಂದರೆ ದೊಡ್ಡ ಸೈಜ್ ಇರೋದ್ರಿಂದ ಎರಡೆರಡು ಹಾಕಿದ್ರೆ ಬಿಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಇದು ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಇದನ್ನು ಕರಿಬೇಕು. ಓಕೆ, ಈಗ ಇದನ್ನು ತಿನ್ನೋದು. ರಂಗ ಬಿರಂಗಿ ರೋಲ್ಸ್ ಬೇಕಾಗುವ ಪದಾರ್ಥಗಳು: ಸಣ್ಣಗೆ ಉದ್ದಕ್ಕೆ ಹೆಚ್ಚಿದ ಎಲೆಕೋಸು 1 ಕಪ್, ಉದ್ದಕ್ಕೆ ಹೆಚ್ಚಿದ ಕ್ಯಾರೆಟ್ 1 ಕಪ್, ಉದ್ದಕ್ಕೆ ಹೆಚ್ಚಿದ ಕ್ಯಾಪ್ಸಿಕಮ್ 1 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1 ಕಪ್, ಸ್ಪ್ರಿಂಗ್ ಆನಿಯನ್ 1 ಕಪ್, ವೈಟ್ ಪೆಪ್ಪರ್ ಪೌಡರ್ 1 ಚಮಚ, ವಿನಿಗರ್ 1 ಚಮಚ, ಟೊಮ್ಯಾಟೊ ಸಾಸ್ 1 ಚಮಚ, ಸೋಯಾ ಸಾಸ್ 1 ಚಮಚ, ಗ್ರೀನ್ ಚಿಲ್ಲಿ ಸಾಸ್ 1 ಚಮಚ, ರೆಡ್ ಚಿಲ್ಲಿ ಸಾಸ್ 1 ಚಮಚ, ಕಾರ್ನ್ ಫ್ಲೋರ್ 1.5 ಕಪ್, ಮೈದಾ 3/4 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು, ಅಜಿನೋಮೋಟೊ ಚಿಟಿಕೆ, ಎಣ್ಣೆ ಕರಿಯಲು. ಮಾಡುವ ವಿಧಾನ: ಬಾಣಲೆಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾರೆಟ್, ಎಲೆಕೋಸು ಎಲ್ಲ ಹಾಕಿ ಬಾಡಿಸಿ. ನಂತರ ಅದಕ್ಕೆ ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಟೊಮ್ಯಾಟೊ ಕೆಚಪ್, ಸೋಯಾ ಸಾಸ್, ಅಜಿನೋಮೋಟೊ, ವಿನಿಗರ್ ಹಾಕಿ ಮಿಕ್ಸ್ ಮಾಡಿ. ನಂತರ ಅದಕ್ಕೆ ವೈಟ್ ಪೆಪ್ಪರ್ ಪೌಡರ್, ಸ್ಪ್ರಿಂಗ್ ಆನಿಯನ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ. 1 ಬೌಲ್ಗೆ ಕಾರ್ನ್ಫ್ಲೋರ್, ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ದೋಸೆ ಹಿಟ್ಟಿನ ಹದಕ್ಕೆ ಕಲಸಿ ಕಾದ ತವಾ ಮೇಲೆ ದೋಸೆ ಮಾಡಿ ಅದನ್ನು ಪ್ಲೇಟಿಗೆ ಹಾಕಿ ಅದರ ಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಉದುರಿಸಿ ಮೇಲೆ ಪಲ್ಯ ಹಾಕಿ ರೋಲ್ ಮಾಡಿ ತುದಿಗಳನ್ನು ಕಾರ್ನ್ಫ್ಲೋರ್ ಪೇಸ್ಟ್ನಿಂದ ಅಂಟಿಸಿ ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿಟ್ಟು ನಂತರ ಕಾದ ಎಣ್ಣೆಯಲ್ಲಿ ಹೊಂಬಣ್ಣಕ್ಕೆ ಕರಿದರೆ ರಂಗಬಿರಂಗಿ ರೋಲ್ಸ್ ಸವಿಯಲು ಸಿದ್ಧ.